ಕೇವಲ ಅರ್ಧ ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಶಾಶ್ವತವಾಗಿ ಕಪ್ ಮಾಡುತ್ತೆ. ಕೆಮಿಕಲ್ ಫ್ರೀ ಹೇರ್ ಡೈ, ಯಾವುದೇ ರೀತಿಯಾದ ಅಮೋನಿಯಾ ಇಲ್ಲ. ಹೈಸ್ಕೂಲ್ ಮಕ್ಕಳು, ಮಿಡಲ್ ಸ್ಕೂಲ್ ಮಕ್ಕಳಿಗೆಲ್ಲ ಗ್ರೇ ಹೇರ್ಸು ಕಾಮನ್ ಪ್ರಾಬ್ಲಮ್. ಈಗ 30 ವರ್ಷ ಆಗಿರಲ್ಲ, ಲೇಡೀಸು ಜೆಂಟ್ಸ್ಗೆಲ್ಲ ಕಾಮನ್ ಪ್ರಾಬ್ಲಮ್. ಆಫೀಸ್ಗೆ ಹೋಗೋರಿಗೆಲ್ಲ ಟೈಮ್ ಇರಲ್ಲ, ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡು 30 ನಿಮಿಷ ಇದ್ದು 10 ನಿಮಿಷ ಇದ್ದು ಕೆಲಸಕ್ಕೆ ಹೋಗೋಕ್ಕೆ. ಯಾಕೆ ಅಂದರೆ ಕೆಮಿಕಲ್ ಹೇರ್ ಡೈ ಹಾಕ್ಕೊಂಡೋಗಿ ಮತ್ತೆ ಅವ್ರಿಗೆ ಏನಾಗುತ್ತೆ, ರಿಪೀಟೆಡ್ ನೆಕ್ಸ್ಟ್ ಮಂತ್ ಅವ್ರು ಹಾಕೋಬೇಕು. ಆವಾಗ ಹೇರ್ ಫಾಲ್ ಆಗಿರುತ್ತೆ, ಡ್ಯಾಂಡ್ರಫ್ ಆಗಿರುತ್ತೆ, ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾಕೆ ಅಂದರೆ ಅದು ನೈಸರ್ಗಿಕವಾಗಿ ಕಪ್ ಮಾಡಿಲ್ಲ, ಅವರು ಕೆಮಿಕಲ್ ಹಾಕಿ ನಿಮ್ಮ ಕೂದಲನ್ನ ಕಪ್ ಮಾಡ್ತಿದ್ದಾರೆ. ನಾನಿಲ್ಲಿ ನೈಸರ್ಗಿಕವಾಗಿ ಹಾಕಿರೋ ವಸ್ತು ಇದೆ, ಅದು ನಾನು ಪ್ರೂವ್ ಮಾಡಿ ಹೇಳ್ತೀನಿ, ಪ್ರತಿಯೊಂದು ವಸ್ತುನು. ಆಮೇಲೆ ಇವತ್ತಿನ ವೀಡಿಯೋಲಿ ನನ್ನ ಕೂದಲಲ್ಲಿ, ಬಿಡಿ ಕೂದಲಲ್ಲಿದ್ದು ನಿಮ್ಮ ಜೊತೆ ಶೇರ್ ಮಾಡಿ, ಅದರ ಅಪ್ಲಿಕೇಶನ್ ಮತ್ತು ಅದಕ್ಕೊಂದು ಟೆಕ್ನಿಕ್ ಇದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಯಿತಾ? ಟೈಮ್ ಇದೆ, 1 ಅವರ್ ಎಲ್ಲ ಕೂತ್ಕೊಂಡು ಡೈ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ ಸಿಗೋದೊಂದು ಸಂಡೇ ಆರಾಮಕ್ಕಿರೋದು ಬಿಟ್ಬಿಟ್ಟು ಅದರಲ್ಲಿ ನೀವು ಹಾಕ್ಕೊಂಡ್ರೆ ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಮಂತ್ ನೀವು ಹಾಕಲೇಬೇಕು. ಬಟ್ ಆಮೇಲೆ ಸ್ನಾನ ಮಾಡಲೇಬೇಕು. ನಮ್ಮ ಹೇರ್ ಡೈ 1 ನಿಮಿಷ ಅಂತ ಹೇಳಿದ್ದೀನಿ, 1 ನಿಮಿಷ ಅರ್ಧ ನಿಮಿಷ ಅಷ್ಟೇ. ಇದರಲ್ಲಿ ಕೂದಲು ಬೆಳೆಯುತ್ತೆ. ಯಾರ್ಯಾರಿಗೆ ಹೇರ್ ಫಾಲ್ ಆಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಇದರಲ್ಲಿ ನಾನು 2 ಎಸೆನ್ಷಿಯಲ್ ಆಯಿಲ್ ತಂದಿದ್ದೀನಿ, 2 ಡ್ರೈ ಫ್ರೂಟ್ಸ್ದು ಎಸೆನ್ಷಿಯಲ್ ಆಯಿಲ್. ನಿಮ್ಮ ಪ್ರಪಂಚದಲ್ಲಿ ಎಲ್ಲ ಡೈ ಪ್ಯಾಕೆಟ್ನ ಹುಡುಕ್ಬಿಡಿ, ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಹಾಕಲ್ಲ. ಹೇಮನಾಗರ ಚಾನಲಲ್ಲೇ ನಿಮಗೆ ಡ್ರೈ ಫ್ರೂಟ್ಸ್ ಹಾಕಿ ಹೇರ್ ಡೈ ಅನ್ನಲ್ಲ. ನಾನು ಇದನ್ನು ಅದ್ಭುತವಾದ ಏನಂತ ಹೇಳ್ಬೋದು, ಲೇಪನ ಅಂತ ಹೇಳ್ತೀನಿ ಫಾರ್ ಹೇರ್. ಆಯಿತಾ? ಯಾಕೆ ಇದಕ್ಕೆ ಹೇರ್ ಡೈ ಅಂತ ನಾವು ಕೆಮಿಕಲ್ ಏನು ಹಾಕಿಲ್ಲ, ಆ ಪದ ಕೊಡೋದು ಬೇಡ ಇದಕ್ಕೆ. ಸೊ ಇನ್ಸ್ಟೆಂಟಾಗಿ ಅರ್ಧ ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಕಪ್ಪಗೆ ಮಾಡುತ್ತೆ. ನಾನಿವತ್ತು ಲೈವ್ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮನಾಗರಿ ವ್ಲಾಗ್ಸ್. ನಾನು ಹೇಮ 2 ರೆಡಿ ಮಾಡಿಟ್ಕೊಂಡಿದ್ದೀನಿ, ಹೇಳ್ತೀನಿ. ಇದು ಕಪ್ಪಗೆ ಹಾಕಿ ನನಗೆ ವಾಟ್ಸಪ್ಪಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಕಾಲೇಜ್ ಹುಡುಗಿರ್ದಿದೆ. ಅವರು ಮ್ಯಾಮ್ ನಮಗೆ ಬ್ರೌನ್ ಕಲರ್ ಬೇಕು, ಬ್ರೌನ್ ಕಲರ್ ತೋರಿಸ್ತೀರಾ ಅಂತ ಅಂದರು. ಅಫ್ಕೋರ್ಸ್ ಎಸ್. ನೆಕ್ಸ್ಟು ಬರ್ಗ್ಯಾಂಡಿ ತರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಡೆಫಿನೆಟಾಗಿ ತರ್ತೀನಿ ಬರ್ಗ್ಯಾಂಡಿ. ಇವತ್ತು ಬ್ರೌನ್ ಕಲರ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಯಿತಾ? ಪಾಪ ಕಾಲೇಜ್ ಮಕ್ಕಳು ಹಾಕ್ಕೊಂಡು ಹೋಗಲಿ. ಸೊ ಇದು ಬ್ಲ್ಯಾಕು ನಮ್ಮಂಥವ್ರಿಗೆಲ್ಲ, ಓಕೆನಾ? ಸೊ ಇವತ್ತಿನ ವೀಡಿಯೋಗೆ ಹೋಗ್ಬೇಡ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೆಂಗೆಮ್ಮ ಬ್ರೌನ್ ಮಾಡಿದೆ ಅಂದರೆ, ಎಸ್ ಅದರಲ್ಲೇ ಇದೆ ಲಾಜಿಕ್ಕು. ನೀವು ಅದನ್ನು ಗೂಗಲಲ್ಲಿ ಸ್ಟಡಿ ಮಾಡಿ, ಹೇಮ ಏನು ಹಾಕಿದ್ಲು ಬ್ರೌನ್ ಬರೋದಕ್ಕೆ, ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಆಮೇಲೆ ಯಾರು ಬಂದು ಹಿಂಗೇನು ಹುಡುಕ್ ನೋಡಲ್ಲ ಅಲ್ವೇನ್ರಿ. ತೋರಿಸ್ತೀನಿ ಬನ್ನಿ, ಬಿಡಿ ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನು ಹಚ್ಕೊಂಡು ನೀವು 1 ವಾರ ತಲೆಗೆ ಸ್ನಾನ ಮಾಡಿಬಿಡಿ, ನಿಮ್ಮ ಹೇರ್ ಫಾಲ್ ಅಂತೂ ಡೆಫಿನೆಟಾಗಿ ಆಗಲ್ಲ, ಕೂದಲು ಇನ್ನೂ ಉದ್ದ ಬೆಳೆಯುತ್ತೆ. ಆಯಿತಾ? ಸೊ ಇದರಲ್ಲಿ ಒಂದೇ ಒಂದು ಸೈಡ್ ಎಫೆಕ್ಟ್ಸ್ ಇದೆ, ಅಟ್ ಟುವರ್ಡ್ಸ್ ಎಂಡ್ ಆಫ್ ದ ವೀಡಿಯೋ ಹೇಳ್ತೀನಿ. ಒಂದು ಒಳ್ಳೇದಿದ್ರೆ ಒಂದು ಕೆಟ್ಟದ್ದು ಇರಲೇಬೇಕಲ್ಲ. ಸೊ ನನ್ನ ಜವಾಬ್ದಾರಿ ಆ ಕೆಟ್ಟದ್ದು ಏನಂದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು, ಓಕೆನಾ? ಯಾವ ರೀತಿ ಮಾಡಿದೆ, ಈ ಬ್ಲ್ಯಾಕ್ ಕಲರ್ ಬಿಳಿ ಕೂದಲಿಗೆ ಹಚ್ಕೊಳ್ಳೋದು, ಕಪ್ಪಗೆ ಮಾಡೋದು, ಬ್ರೌನ್ ಕಲರ್. ಓಕೆ, ಒಂದು ಸಲ ನೋಡ್ಕೊ ಫ್ರೆಂಡ್ಸ್. ಇಲ್ಲಿ ನಾನು ಈರುಳ್ಳಿ ಸಿಪ್ಪೆ, ಮೆಂತ್ಯನ ಮೊಳಕೆ ಬರೆಸಿ, ಅಂದರೆ ನೆನೆಸಿ ಮೊಳಕೆ ಬರೆಸಿ ಒಣಗಿಸಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಬೆಟ್ಟದ ನೆಲ್ಲಿಕಾಯಿ ಪುಡಿ, ಕಲೋಂಜಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿದ್ದೀನಿ. ಮತ್ತು ರಿಪೀಟು, ಈರುಳ್ಳಿ ಸಿಪ್ಪೆ, ಕರ್ಬೇವಿನ ಸೊಪ್ಪು, ಕಲೋಂಜಿ, ಬೆಟ್ಟದ ನೆಲ್ಲಿಕಾಯಿ ಪುಡಿ ಮತ್ತು ಮೆಂತ್ಯ ಕಲೋಂಜಿ ಮತ್ತು ಮೆಂತ್ಯ ಕಾಳನ್ನ ನೆನೆಸಿ ಮೊಳಕೆ ಬರೆಸಿ ಒಣಗಿಸಿ ಯೂಸ್ ಮಾಡ್ತಾಯಿದ್ದೀನಿ. ಅದು ನಮ್ಮ ಕೂದಲನ್ನ ಬೇಗ ಕಪ್ಪಗೆ ಮಾಡುತ್ತೆ. 1 ಮಿನಿಟ್ ರೆಮಿಡಿ ಅಂದಾಗ ನಮಗೆ ಬೇಗ ಆಗಬೇಕಲ್ವ ಆ ಡೈ, ಅದಕ್ಕೋಸ್ಕರನೇ. ಇಲ್ಲಿ ನಾನು ವಾಲ್ನಟ್ ಎಣ್ಣೆ, ನಿಮ್ಗೆ ಯಾವುದೇ ಹೇರ್ ಡೈಯಲ್ಲಿ ವಾಲ್ನಟ್ ಹಾಕೋಲ್ಲ, ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ಹಾಕೋಲ್ಲ. ಇಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್, ಒಂದು ವಾಲ್ನಟ್ ಇರ್ಬೋದು, ಇನ್ನೊಂದು ಬಾದಾಮಿ ಎಣ್ಣೆ ಡೈರೆಕ್ಟಾಗಿ ನಮ್ಮ ಅಂಗಡಿಲಾದರೂ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಸಮಥಿಂಗ್ ಆ್ಯಡ್ ಮಾಡಿರ್ತಾರೆ. ಬಟ್ ಇವತ್ತು ನಾನು ಲೈವ್ ವೀಡಿಯೋಲಿ ಯಾವುದೋ ರೀತಿಯಾಗಿ ನೋ ಆ್ಯಡೆಡ್ ಪ್ರಿಸರ್ವೇಟಿವ್ ಅನ್ನೋದ್ರಲ್ಲಿ ವಾಲ್ನಟ್ ಆಯಿಲ್, ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಈರುಳ್ಳಿ ಸಿಪ್ಪೆ ಎಲ್ಲ ಇನ್ನೇನು ಮುಗಿತಾ ಬಂತು ಅಂದಾಗ ಭಸ್ಮ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕರಗಲಾಗಿ ಸುಟ್ಕೊಂಡು ವಾಲ್ನಟ್ನ, ಅದಕ್ಕೆ ಎಣ್ಣೆ ರಿಲೀಸ್ ಆಗುತ್ತೆ. ಅವಾಗ ನಮ್ಮ ಕೂದಲಿಗೆ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ವಾಟ್ ಕ್ಯಾನ್ ವಾಲ್ನಟ್ ಡು ಅಂತ. 1 ವಾಲ್ನಟ್ಟು, 1 ಬಾದಾಮಿ, ಮೆಷರ್ಮೆಂಟ್ ತಕ್ಕನಂಗೆ. ಆಯಿತಾ? ದೀಸ್ ಬೋತ್ ಕ್ಯಾನ್ ಡೂ ವಂಡರ್ಸ್ ನಿಮ್ಮ ಕೂದಲು ಹೇರ್ ಫಾಲ್ ಆಗ್ತಿದೆ, ನಮಗೆ ಏನಂತೀವಿ ಸ್ಪ್ಲಿಟ್ ಹೆಂಡ್ಸ್ ಆಗ್ತಿದೆ ಅಂದರೆ ದೀಸ್ ಆರ್ ದಿ ಬೇಸಿಕ್ ನರಿಶ್ಮೆಂಟ್. ಆಯಿತಾ? ಸೊ ಇವಾಗ ಇದನ್ನು ಸುಟ್ಕೊಂಡು ಇನ್ನೇನು ಅದು ಮುಗೀತು ಬಂತು ಆ ವಾಲ್ನಟ್ದು ಪ್ರೊಸೀಜರ್ ಅಂದಾಗ ಇದನ್ನು ಹಾಕಬೇಕು. ಅದಕ್ಕೆ ನಾನು ನಿಮ್ಮ ಜೊತೆ ಸೈಮಲ್ಟೇನಿಯಸ್ ಆಗಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ನಿಮಗೆಲ್ಲೂ ಕನ್ಫ್ಯೂಸ್ ಆಗಬಾರ್ದು ಅಂತ. ಆಯಿತಾ? ಒಂದು ಸಲ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಮತ್ತು ಇವತ್ತಿನ ವೀಡಿಯೋಲಿ ನಾನು ನನ್ನ ಕೂದಲಲ್ಲಿ ಎಲ್ಲೆಲ್ಲಿ ಬಿಳಿ ಕೂದಲಿದೆಯೋ ಫಸ್ಟ್ ಅದನ್ನು ಶೇರ್ ಮಾಡಿ, ಆಮೇಲೆ ಯಾವ ರೀತಿಯಾಗಿ 2 ವಸ್ತುಗಳು ತುಂಬ ಇಂಪಾರ್ಟೆಂಟ್ ಇವತ್ತಿನ ವೀಡಿಯೋಲಿ. ನಿಮ್ಮ ಡೈ ಕರೆಕ್ಟಾಗಿ ಕುತ್ಕೋಬೇಕು 1 ನಿಮಿಷದಲ್ಲಿ ಅಂದಿದ್ದಕ್ಕೆ. ಆಯಿತಾ? ನೀವು ಇದನ್ನು ಹಚ್ಕೊಂಡು ಜೋರಾಗಿ ಮಳೆ ಬರ್ತಿರ್ತಾರೆ, ಹೋಗಿ ನಿಂತ್ಕೊಳ್ಳಿ, ಆವಾಗಲೂ ಹೋಗಲ್ಲ ಇದು. ಆಯಿತಾ? ಸೊ ಅದನ್ನು ಹಚ್ಕೊಳ್ಳೋ ರೀತಿ ತುಂಬ ಮುಖ್ಯ ಆಗುತ್ತೆ. ಈಗ ಭಸ್ಮ ರೆಡಿ ಇದೆ, ವಾಲ್ನಟ್ಟು ಮತ್ತು ಬಾದಾಮಿದು. ಇದು ತಣ್ಣಕ್ಕಾಗಲಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇವತ್ತು ನಾನು ಬ್ರೌನ್ ಹೇರ್ ಡೈ
ಬ್ರೌನ್ ಹೇರ್ ಡೈ ಮತ್ತು ಬ್ಲ್ಯಾಕ್ ಹೇರ್ ಡೈ ಎರಡೂ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎರಡೂ 1 ನಿಮಿಷದಲ್ಲಿ ಆಗೋದು. ಬಟ್ ಹಾಕೊಳ್ಳೋ ಟೆಕ್ನಿಕ್ ಮಾತ್ರ ಪ್ಲೇಸ್ ಎ ಮೇಜರ್ ಇಂಪಾರ್ಟೆಂಟ್ ರೋಲ್ ಅಂತಲೇ ಹೇಳ್ತೀನಿ. ಇದನ್ನು ಶ್ರೀಗಂಧದ ಥರ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಿಕೊಂಡು ಒಂದು ಮಲ್ಲು ಬಟ್ಟೆಯಲ್ಲಿ ಸೋಸಿ ನೀವು ಡಬ್ಬದಲ್ಲಿ ಇಟ್ಕೊಳ್ಬೋದು. ವರ್ಷಾನುಗಟ್ಟಲೆ ಇರುತ್ತೆ. ನೀವು ಒದ್ದೆ ಸ್ಪೂನು ಒದ್ದೆ ಕೈ ಹಾಕಲಿಲ್ಲ ಅಂದರೆ ವರ್ಷಾನುಗಟ್ಟಲೆ ಯು ಕ್ಯಾನ್ ಸ್ಟೋರ್ ದಿಸ್. ಆಯಿತಾ? ಇದನ್ನು ಹಚ್ಕೊಂಡು ಸ್ನಾನ ಮಾಡಬೇಕು ಅನ್ನೋದಿಲ್ಲ. ಇದನ್ನು ಹಚ್ಕೊಂಡು ಕೂದಲು ಹೇರ್ ಫಾಲ್ ಆಗುತ್ತೆ ಅನ್ನೋದಿಲ್ಲ. ಉದ್ದ ಬೆಳೆಯುತ್ತೆ, ದಪ್ಪ ಬೆಳೆಯುತ್ತೆ, ಕೂದಲು ಕಪ್ಪಾಗುತ್ತೆ, ಸೋಂಪಾಗುತ್ತೆ. ಮತ್ತು ಮಿಡಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳು ಇದನ್ನು ಯೂಸ್ ಮಾಡ್ಬೋದು. ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಯಿತಾ? ಸೊ ಇದನ್ನು ನೋಡಿ, ಇಲ್ಲಿ ನಾನು ಹಾಕಿದ ಪದಾರ್ಥಗಳು ಒಂದೊಂದು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನಾನು ಬ್ಲ್ಯಾಕ್ ಹೇರ್ ಡೈಗೆ ರೆಡಿ ಮಾಡ್ಕೊತಿದ್ದೀನಿ. ಹಿಮ ನೀನು ಬ್ರೌನ್ ಹೇರ್ ಡೈ ಅಂದಲ್ಲ, ಅದು ಹೆಂಗೆ ಅಂದರೆ ಎಸ್ ಅದನ್ನು ಹೇಳ್ತೀನಿ ನಿಮಗೆ. ಮೆಷರ್ಮೆಂಟು ಪಕ್ಕ ಇರಬೇಕು ಫ್ರೆಂಡ್ಸ್. ಅದ್ರಲ್ಲಿ ವ್ಯತ್ಯಾಸ ಆದರೆ ನಿಮಗೆ ಹೇರ್ ಡೈ ಕೂತ್ಕೊಳ್ಳಲ್ಲ. ಅದನ್ನು ನಾನು ಹೇಳ್ಬಿಡ್ತೀನಿ ನಿಮಗೆ. ಆಯಿತಾ? ಇದು ಬ್ಲ್ಯಾಕ್ ರೆಡಿ ಮಾಡ್ಕೊಂಡೆ ಸ್ವಲ್ಪ ಜಾಸ್ತಿ. ಬ್ರೌನ್ ಹೇರ್ ಡೈ ಈ ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಚಿಟಿಕೆಯಷ್ಟು ಬ್ರೌನ್ ಹೇರ್ ಡೈಗೆ ನಾನಿಲ್ಲಿ ಕೊಕ್ಕೋ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಕೊಕ್ಕೋ ಪೌಡ್ರು ನಿಮ್ಗೆ 10 ರೂಪಾಯಿಗೂ ಸಿಗುತ್ತೆ, 100 ರೂಪಾಯಿಗೂ ಸಿಗುತ್ತೆ. ರೈಟ್? ಸೊ ನೋಡಿಕೊಂಡು ಅದ್ರ ಮೆಷರ್ಮೆಂಟ್ ತಕ್ಕನಂಗೆ 1 ಚಿಟಿಕೆನೋ 2 ಚಿಟಿಕೆನೋ ಕೊಕ್ಕೋ ಪೌಡ್ರು ಹಾಕ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಾದ ಸ್ಮೆಲ್ ಬರೋಲ್ಲ. ಫೈನ್. ಬ್ರೌನ್ ಹೇರ್ ಡೈ ಹೇಳ್ಕೊಟ್ಟಿದ್ದೀನಿ, ಬ್ಲ್ಯಾಕ್ ಹೇರ್ ಡೈ ಹೇಳ್ಕೊಟ್ಟಿದ್ದೀನಿ. ಇವಾಗ ಬರೀ ಹೇಳ್ಕೊಡೋದಿಲ್ಲ, ಅದು ಹಚ್ಚೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ ಇವತ್ತಿನ ವೀಡಿಯೋಲಿ. ಓಕೆನಾ? ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಓಕೆ, ನಮ್ಮ ಕೂದಲನ್ನ ನೀಟಾಗಿ ತಕ್ಕೊಂಡಿರಿ. ಯಾವುದೇ ರೀತಿಯಾದ ಗಂಟೆ ಇರಬಾರ್ದು. ಆ್ಯಸ್ ಆಲ್ವೇಸ್ ಇದು ಮರದ ಬಾಚಣಿಗೆ ನೋಡಿ. ಫಸ್ಟು ನಾನು ನಿಮ್ಮ ಜೊತೆ ನನಗೆ ಎಲ್ಲೆಲ್ಲಿ ಬಿಳಿ ಕೂದಲಿದೆ ಅನ್ನೋದು ಶೇರ್ ಮಾಡ್ಬಿಡ್ತೀನಿ. ಫೈನ್. ಇಲ್ಲಿ ನೋಡಿ, ಕಾಣ್ತಿದೆಯಾ? ನೋಡಿ, ಕಾಣ್ತಿದೆಯಾ? ನೋಡಿ, ಇಲ್ಲಿದೆ. ಇಲ್ಲೆಲ್ಲೋ ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ 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 ಓಕೆ. ಮತ್ತು ಇಲ್ಲಿ ಈ ಕಡೆ ಇದೆ. ಆಮೇಲೆ ನಿಮಗೆ ಬಿಳಿ ಕೂದಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವರು. ಇದಕ್ಕೆ ಹೇಳಿದ್ನಲ್ಲ, 2 ಇಂಪಾರ್ಟೆಂಟ್ ಟೆಕ್ನಿಕ್ ಇದೆ, ಹೇಳ್ಕೊಡ್ತೀನಿ. ನಿಮ್ಮ ಹೇರ್ ಡೈ ಆಗಲ್ಲ, ಅದನ್ನು ಹೇಳ್ಬಿಡ್ತೀನಿ. ಇದು ಎಲ್ಲ ಅಂಗಡೀಲಿ ಅವೈಲಬಲ್ ಇದೆ. ಆಯಿತಾ? ಈ ಬಳೆ, ಪೊಟ್ಟು, ನೇಲ್ ಪಾಲಿಶ್ ಎಲ್ಲ ಮಾಡ್ತಾರೆ ನೋಡಿ, ಈ ಥರ. ಫೈನ್. ಈ ಥರ ಹಾಕ್ಕೊಂಡೆ ನೀವು ಮಾಡೋಕ್ಕಾಗೋದು. ಕೈಯಲ್ಲಿ ಹಾಕೋತೀವಿ, ಟೂತ್ ಬ್ರಷಲ್ಲಿ ಹಾಕೋತೀವಿ, ಬರಲ್ಲ. ಓಕೆ ನೋಡಿ, ಕಾಣ್ತಿದೆಯಲ್ಲ? ದಯವಿಟ್ಟು ಗಮನ ಕೊಟ್ಟು ನೋಡಿ. ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಝೂಮ್ ಮಾಡಿದ್ದೀನಿ. ಇದರಲ್ಲಿ ಮ್ಯಾಜಿಕ್ಕು ಏನೂ ಇಲ್ಲ, ನಾನು ಅಪ್ಲೈ ಮಾಡ್ತಾ ಇರೋದಷ್ಟೇ. ಆಯಿತಾ? ಒಂದು ಮಲ್ಬಟ್ಟೆಯಲ್ಲಿ ನೀಟಾಗಿ ಸೋಸ್ಕೊಂಬಿಡಿ ಅದನ್ನು. ಫೈನ್ ಪೌಡ್ರ್ ಆಗುತ್ತೆ. ನನಗೆ ಮಿಕ್ಸಿಲೇ ನೀಟಾಗಿ ಪೌಡ್ರ್ ಆಗಿದೆ ಅದು. ಓಕೆ, ನೋಡಿ. ನೋಡಿ ಹಿಂಗೆ ಮಾಡಬೇಕು. ಹಾಕಿ ಈ ಥರ ಈ ಸ್ಪಾಂಜನ್ನ ಅದಕ್ಕೆ ಇಟ್ಕೊಡಿ. ಆಯಿತಾ? ಈಗ ಕೋಮ್ ತೊಗೊಂಡು, ಇದು ಇಂಪಾರ್ಟೆಂಟ್ ಸ್ಟೆಪ್ಪು, ಇದು ಮಾಡ್ಕೊಳ್ಳೇಬೇಕು. ನೀವು ಎಲ್ಲೆಲ್ಲಿ ಅಪ್ಲೈ ಮಾಡಿದ್ದೀರೋ ಓಕೆ, ನೀಟಾಗಿ ಕೋಮ್ ಮಾಡಿಬಿಡಿ. ಇಷ್ಟೇ ಪ್ರೊಸೀಜರು. ಆಯಿತಾ? ಈಗ ಇದು ಯಾರ್ಯಾರು ಯೂಸ್ ಮಾಡ್ಬೋದು ಅನ್ನೋದಕ್ಕಿಂತ ಮುಂಚೆ ನಾನು ವಾಲ್ನಟ್ ಹಾಕಿದ್ದೀನಿ. ವಾಲ್ನಟ್ಟಲ್ಲಿ ನಮಗೆ ವಾಲ್ನಟ್ ಎಸೆನ್ಷಿಯಲ್ ಆಯಿಲ್ ಅಂತ ತುಂಬ ಏನಂತೀವಿ, ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಇಟ್ ಇಸ್ ರಾಮಬಾಣ. ಯಾರ್ಯಾರು ಹೇರ್ ಫಾಲ್ ಆಗ್ತಿದೆ ಅಂತಿದ್ದೀರೋ ಅಂಥವ್ರಿಗೆ ವಾಲ್ನಟ್ ಆಯಿಲ್ ಬೆಸ್ಟ್ ವಿತ್ ಪ್ಯಾಚ್ ಟೆಸ್ಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಬಾದಾಮಿನ ಸುಟ್ಟು ಹಾಕಿದ್ದೀವಿ. ಇಲ್ಲಿ ವಾಲ್ನಟ್ನು ಭಸ್ಮ ಮಾಡಿ ಹಾಕಿದ್ದೀನಿ, ಬಾದಾಮಿನೂ ಸುಟ್ಟು ಹಾಕಿದ್ದೀನಿ. ಬಾದಾಮಿ ಬಂದ್ಬಿಟ್ಟು ಇಟ್ ಇಸ್ ನ್ಯಾಚುರಲ್ ಆಯಿಲ್ ರಿಲೀಸ್ ಆಗಿದೆ ವಾಲ್ನಟಲ್ಲೂ ಮತ್ತು ಬಾದಾಮಿಲೂ.
ಕೂದಲು ಬುಡನ ಗಟ್ಟಿಗೆ ಮಾಡೋದಲ್ಲದೆ ಇಟ್ ಗಿವ್ಸ್ ಅ ಸ್ಟ್ರೆಂತ್. ಆಯಿತಾ, ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇವೆರಡೂ ಭಸ್ಮ ಮಾಡಿ ಹಾಕಿರೋದ್ರಿಂದ ಇಟ್ ಇಸ್ ಏನಂತೀವಿ ಆ್ಯಡೆಡ್ ಅಡ್ವಾಂಟೇಜ್. ನಾನು ಒಂದೇ ವೀಡಿಯೋಲಿ ಎರಡೂ ಹಾಕಿದ್ದೀನಿ. ಸೊ ಯಾವಾಗ ನೀವು ಹಾಕಬೇಕು, ನಿಮಗೆ ಪ್ಯಾಚ್ ಟೆಸ್ಟಲ್ಲಿ ಸೂಟ್ ಆಗಬೇಕು. ಯಾವಾಗ ಪ್ಯಾಚ್ ಟೆಸ್ಟು ನೀವು ಮಾಡೋದು ಉಪಯೋಗಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಆಗುತ್ತೋ ಇಲ್ವೋ ಅಂತ. ಸೊ ದಿಸ್ ಇಸ್ 1/2 minute or 1 minute ಹೇರ್ ಡೈ ಅಂತಲೇ ಹೇಳ್ತೀನಿ. ಆಯಿತಾ, ಈಗ ಯಾರಿಗೂ ಟೈಮ್ ಇರಲ್ಲ, ಹಚ್ಕೊಂಡು ಕೆಮಿಕಲ್ ಹಚ್ಕೊಂಡು ಕೂದಲು ಉದುರಿಸ್ಕೊಂಡು ಆಮೇಲೆ ಕೂದಲು ಉದುರಿರೋದಕ್ಕೆ ಅದೊಂದು ಇದು ಮಾಡ್ತೀವಿ, ಹೇರ್ ಫಿಕ್ಸಿಂಗ್ ಮಾಡಿಸ್ಕೊಂಡು ಯಾಕೆ ಬೇಕಾ ಪುರಾಣ ಎಲ್ಲ. ಇನ್ಸ್ಟೆಂಟಾಗಿ ಮನೇಲಿ ನಿಮ್ಮ ಕೈಯಾರ ನೀವೇ ಆರ್ಗ್ಯಾನಿಕ್ ಹೇರ್ ಡೈ ಮಾಡ್ಕೊಂಡು ಅಪ್ಲೈ ಮಾಡ್ಕೊಂಡು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನೀವು ಹೊರಗಡೆ ಹೋಗ್ಬೋದು. ನೆಕ್ಸ್ಟು ಇದನ್ನು ಮಿಡಲ್ ಸ್ಕೂಲ್ ಮಕ್ಳಿಗೂ ಹಾಕ್ಬೋದು, ಹೈಸ್ಕೂಲ್ ಮಕ್ಳಿಗೂ ಹಾಕ್ಬೋದು, ವಯಸ್ಸಾಗಿರೋರು ಹಾಕೋಬೋದು. ಈವನ್ ಆಫ್ಟರ್ 30-40 ಎನಿಬಡಿ ಕ್ಯಾನ್, ಜೆಂಟ್ಸ್ ಲೇಡೀಸ್ ಅಂತ ಇಲ್ಲ. ಈಗ ಮೀಸೆಗೆ ಹಾಕ್ಬೋದಾ ಅಂತ ಕೇಳ್ತಾರೆ. ಮೀಸೆಗೆ ಹಾಕಂಗಿದ್ರೆ ನೀವೇನು ಮಾಡಿ ಅಂದರೆ ಟೂತ್ ಬ್ರಷ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಸ್ಲೋವಾಗಿ ಅಪ್ಲೈ ಮಾಡಿಕೊಡಿ. ಓಕೆ, ಸೊ ಅಪ್ಲೈ ಮಾಡಿದಾಗ ನಿಮಗೆ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಈ ಥರ ಒಂದು ಕೂಮ್ ತೊಗೊಂಡು ನೀಟಾಗಿ ಕೂಮ್ ಮಾಡಿಬಿಡಿ. ನೆಕ್ಸ್ಟ್ ನಾನೇನು ಸೈಡ್ ಎಫೆಕ್ಟ್ ಅಂದೆ, ಒಂದು ಸೈಡ್ ನೆಗೆಟಿವ್ ಪಾರ್ಟ್ ಆಫ್ ಇಟ್ ಅಂದರೆ ನಿಮಗೆ ಪೇಷನ್ಸ್ ಇರಬೇಕು ಇದನ್ನು ಅಪ್ಲೈ ಮಾಡೋದಕ್ಕೆ. ಡೈ ಆದರೆ ಸುಮ್ಮನೆ ಪೇಂಟ್ ಹೊಡ್ಕೊಂಡು ಹೋಗ್ಬಿಡ್ತೀರ ಚಕ 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 ಅಂತ ಅಲ್ವಾ. ದಿಸ್ ಇಸ್ ನಾಟ್ ಎ ಕೆಮಿಕಲ್ ಡೈ, ದಿಸ್ ಇಸ್ ಆಯುರ್ವೇದದ ಆರ್ಗ್ಯಾನಿಕ್ ಹೇರ್ ಡೈ, ಹೋಮ್ ಮೇಡ್ ಹೇರ್ ಡೈ ವಿತ್ ಲಾಟ್ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ವಾಲ್ನಟ್ ಆಯಿಲ್ ಇರ್ಬೋದು, ಬಾದಾಮಿ ಎಣ್ಣೆ ಇರ್ಬೋದು, ಆನಿಯನ್ ಇರ್ಬೋದು. ಆನಿಯನ್ ಸುಟ್ಟಾಗ ನಮಗೆ ಒಂದು ಭಸ್ಮ ಸಿಗುತ್ತೆ. ಇಟ್ ಇಸ್ ಮೇನ್ ಇಂಟೆನ್ಷನ್ ಅಂದರೆ ಕೂದಲು ಬೆಳವಣಿಗೆ ಆಗೋದಕ್ಕೆ, ಹೇರ್ ಫಾಲ್ ಸ್ಟಾಪ್ ಆಗೋದಕ್ಕೆ. ಫೈನ್. ಸೊ ಈ ಥರ ಎಲ್ಲ ಮಾಡಿದಾಗ ಯು ನೀಡ್ ಪೇಷನ್ಸ್. ಅದಕ್ಕೆ ನೋ ಪೇಷನ್ಸ್ ಫಾರ್ ಕೆಮಿಕಲ್. ಓಕೆನಾ, ಅದನ್ನು ಹೇಳೇ ಬಿಡ್ತೀನಿ. ಸೊ ಓಕೆ, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೇಮ್ ಈ ಬ್ರೌನು ನಾನು ಏನು ಮಾಡಿದ್ನೋ ಬ್ರೌನ್ದು ಇದಕ್ಕೆ ನಾನು ಚಿಟಿಕೆಗಿನ್ನ 2 ಚಿಟಿಕೆ ಕೊಕ್ಕೋ ಪೌಡ್ರ್ ಹಾಕಿದ್ದೀನಿ. ಆಯಿತಾ, ಒಳ್ಳೆ ಬ್ರ್ಯಾಂಡ್ ಕೊಕ್ಕೋ ಪೌಡ್ರ್ ತೊಗೊಂಬನ್ನಿ. ನಾವು ಯಾವುದೇ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳಿ. ನೋಡಿ 250 ರೂಪಾಯಿ 100 ಗ್ರಾಮ್ಗೆ ವಾಲ್ನಟ್. ಸೊ ಕ್ವಾಲಿಟಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ. ಬಾದಾಮಿ ಬಂದುಬಿಟ್ಟು ನನಗೆ ಸುಮಾರು 100 ಗ್ರಾಮ್ಗೆ ಆಲ್ಮೋಸ್ಟ್ 320 ಏನೋ ಪೇ ಮಾಡಿದೆ ನಾನು, ಎಲ್ಲ 3ಅಲ್ಲಿ. ಕ್ವಾಲಿಟಿ ಬಾದಾಮಿನೂ ಅಷ್ಟೇ, ಅದೇನು ಮಾಡಬೇಕು, ನಮ್ಗೆ ಹೆಂಗೆ ಗೊತ್ತಾಗಬೇಕು ಒಳ್ಳೆ ಕ್ವಾಲಿಟಿ ಅಂದಾಗ ನಾವು ಅದನ್ನು ತೊಗೊಳ್ತೀವಲ್ಲ, ನಮಗೆ ಬ್ಲ್ಯಾಕಿಶ್ ಇರಬಾರ್ದು, ಸ್ವಲ್ಪ ಏನಂತೀವಿ ಬ್ರೌನು ಆರೆಂಜ್ ಮಿಕ್ಸ್ ಇರಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಆಯಿತಾ, ಸೊ ನಾವು ಈ ಪ್ರೋಸೆಸ್ ಮಾಡಬೇಕಾದ್ರೂ ಅಷ್ಟೇ, ಕೊಕ್ಕೋ ಪೌಡ್ರು ಹಾಕಬೇಕಾದ್ರೂ ಗುಡ್ ಕ್ವಾಲಿಟಿ 2 ಚಿಟಿಕೆ ಕೊಕ್ಕೋ ಪೌಡ್ರು ಹಾಕೋಬೇಕು. ಆಯಿತಾ, ಎಲ್ಲದಕ್ಕಿಂತ ಮುಂಚೆ ನಾ ಹೇಳಿದ್ನಲ್ಲ, ಇದನ್ನು ತಂದಿಟ್ಕೊಳ್ಳಿ, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಆಯಿತಾ, ಇದು ಎಲ್ಲ ಅಂಗಡೀಲಿ ಅವೈಲಬಲ್ ಇದೆ. ಓಕೆ, ದೆನ್ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ನಿಮ್ಗೇನಾದ್ರು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ನನಗೆ ವಾಟ್ಸಪ್ ಮಾಡಿ. ಆಯಿತಾ, ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ವಾಟ್ಸಪ್ ಮಾಡಿ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಒಂದು ವೀಡಿಯೋನ ಇಷ್ಟುದ್ದ ಮಾಡಿರ್ತೀನಿ ಅಂದರೆ ಐ ಹ್ಯಾವ್ ಗಿವನ್ ದ ಬೇಸಿಕ್ ಇನ್ಫಾರ್ಮೇಷನ್. ನಾನು ಏನಕ್ಕೆ ಈರುಳ್ಳಿ ಯೂಸ್ ಮಾಡಿದೆ, ಏನಕ್ಕೆ ನಾನು ಮೆಂತ್ಯ ಯೂಸ್ ಮಾಡಿದೆ, ಏನಕ್ಕೆ ಕರ್ಬೇವಿನ ಸೊಪ್ಪು, ಕಲೋಂಜಿ, ನಾನು ಎಲ್ಲ ವೀಡಿಯೋಲು ಹೇಳ್ತಿರಂಗೆ ಕಲೋಂಜಿ, ಕರ್ಬೇವಿನ ಸೊಪ್ಪು, ಮೆಂತ್ಯ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಇದಕ್ಕೆ ನಾನು ಆಮ್ಲ ಪುಡಿ ಹಾಕಿದ್ದೀನಿ, ಬೆಟ್ಟದ ನಲ್ಲಿಕಾಯಿ ಪುಡಿ. ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಆಯಿತಾ, ಕೂದಲು ಕಪ್ಪಗೆ ಮಾಡಿದ್ರಲ್ಲಿ. ಈ ಟೈಮಲ್ಲಿ ನೀವೇನಾರು ಪ್ಯಾಚ್ ಟೆಸ್ಟ್ ಇಲ್ಲ ಇದನ್ನು ಯೂಸ್ ಮಾಡಿದ್ರೆ, ನಾನು ಹಾಕ್ಕೊಂಡು ಇಷ್ಟೊತ್ತು ಬಿಟ್ಟಿದ್ದೀನಲ್ಲ 10-15 ನಿಮಿಷ, ನಿಮಗೆ ನೆವೆ ಸ್ಟಾರ್ಟ್ ಆಗೋಗುತ್ತೆ, ಉರಿ ನೆವೆ. ಸೊ ಟು ಡೂ ಎನಿ ಪ್ರೊಸೀಜರ್ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆನಾ, ದೆನ್ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀ ನೋ. ನಾನು ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಸುಮಾರು ಜನ ಪ್ರತಿಯೊಂದು ವೀಡಿಯೋಲು ಕೇಳ್ತಿರ್ತೀರ ವಾಟ್ಸಪ್ ನಂಬರು. ಟುಡೇ ಐ ವಿಲ್ ಶೇರ್ ದ ವಾಟ್ಸಪ್ ನಂಬರ್. ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಇದ್ದರೆ ರಿಗಾರ್ಡಿಂಗ್ ದಿಸ್ ವೀಡಿಯೋ, ದಿಸ್ ಇಸ್ 100ಗೆ 200% ವರ್ಕಿಂಗ್. ಏನಂದರೆ ಪೇಷನ್ಸಲ್ಲಿ ನೀವು ಹಾಕೋಬೇಕಾಗತ್ತೆ. ದಿಸ್ ಇಸ್ ನಾಟ್ ದ ಕೆಮಿಕಲ್ ಹೇರ್ ಡೈ, ದಿಸ್ ಇಸ್ ದ ಆರ್ಗ್ಯಾನಿಕ್ ಹೇರ್ ಡೈ. ಅದು ಅರ್ಧ ನಿಮಿಷ 1 ನಿಮಿಷದಲ್ಲಿ ಅಂದರೆ ಜಸ್ಟ್ ಇಮ್ಯಾಜಿನ್ ನಮ್ಮ ಪೇಷನ್ಸ್ ಲೆವೆಲ್ ಜಾಸ್ತಿ ಇರಬೇಕು ಅಂತ. ಓಕೆನಾ, ಸೊ ವಿತ್ ಇನ್ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲಾ.